ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಅಬ್ಬರ. ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿತಾ ಇದೆ. ಭಾರೀ ಮಳೆಗೆ ಗಾಳಿಗೆ ದೈತ್ಯಾಕಾರದ ಮರ ಧರೆಗುರುಳಿದೆ. ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ಆಗಿರುವಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿಘಾಟ್ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಆತಂಕದ ನಡುವೆನೇ ಈಗ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಕೆಲವರಿಗೆ ಅನಿವಾರ್ಯತೆ ಹೋಗಬೇಕಾಗತ್ತೆ, ಹೋಗ್ತಾ ಇರ್ತಾರೆ. ಬಟ್ ಹುಷಾರಾಗಿ ಹೋಗಿ ಆ ಭಾಗಗಳಲ್ಲಿ, ಯಾಕಂದರೆ ಮಳೆ ಮತ್ತು ಗಾಳಿ ಎರಡೂ ಆರ್ಭಟ ಜೋರಾಗಿರೋದ್ರಿಂದ ಸ್ವಲ್ಪ ಎಚ್ಚರದಿಂದ ವಹಿಸುವುದು ಅಗತ್ಯತೆ ಇರುತ್ತೆ. ಅಲ್ಲಿ ನೋಡ್ತಾ ಇದ್ದೀರಾ, ಇದು ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ಆಗಿರುವಂತಹ ಘಟನೆ. ಬೃಹತ್ ಮರ ಒಂದು ಕೆಳಗೆ ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿಘಾಟ್ ರಸ್ತೆಯಲ್ಲಿ ಆಗಿರೋದಿದು. ಆದರೂ ಕೂಡ ವಾಹನ ಸವಾರರು ಓಡಾಡ್ತಾ ಇದ್ದಾರೆ ಅದೇ ಜಾಗಗಳಲ್ಲಿ. ಬೇರೆ ಆಪ್ಷನ್ ಇಲ್ಲ, ಇನ್ನೇನಿದೆ, ಓಡಾಡಲೇಬೇಕು. ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಪಕ್ಕದ ರಸ್ತೆಯಲ್ಲಿ ಹೋಗ್ತಾರೆ. ಅದನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಈಗ. ಹಾಸನ ಜಿಲ್ಲೆಯಲ್ಲೂ ಕಳೆದ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗವಾದಂಥ ಸಕಲೇಶಪುರದಲ್ಲಿ ಎಡೆಬಿಡದೆ ಭಾರಿ ಬಿರುಗಾಳಿಯೊಂದಿಗೆ ಮಳೆ ಸುರಿತಾ ಇದೆ. ಭಾರಿ ಬಿರುಗಾಳಿಗೆ ಶಿರಾಡಿಘಾಟ್ ರಸ್ತೆಯಲ್ಲಿ ಈಗ ಮರಗಳು ಉರುಳ್ತಾ ಇರ್ತಕ್ಕಂಥದ್ದು. ಈಗ ನಾವು ದೃಶ್ಯದಲ್ಲಿ ಗಮನದ್ದು, ಇದು ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಒಂದು ಪ್ರಮುಖವಾದಂತಹ ಹೆದ್ದಾರಿ. ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ 13 ಕಿಲೋಮೀಟರ್ನಷ್ಟು ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ನಡೀತಾ ಇದೆ. ಬಹುತೇಕ ಭಾಗ ಮುಗಿಲಿಕ್ಕೆ ಬಂದಿದೆ. ಇನ್ನು ಕೆಲವು ಕಡೆಯಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿಯನ್ನು ಮಾಡಲಾಗಿಲ್ಲ. ಯಾಕೆಂದರೆ ಅಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳಿದೆ. ಮರಗಳನ್ನು ತೆರವುಗೊಳಿಸಬೇಕಾಗಿದೆ, ಗುಡ್ಡ ತೆರವುಗೊಳಿಸಬೇಕಾಗಿದೆ. ಹಾಗಾಗಿ ಕೆಲವು ಭಾಗಗಳಲ್ಲಿ ಸಿಮೆಂಟ್ ರಸ್ತೆ ಕಾಮಗಾರಿ ಇನ್ನೂ ಸಹ ಪೂರ್ಣಗೊಂಡಿಲ್ಲ. ಈ ನಡುವೆ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿಘಾಟ್ ರಸ್ತೆಯಲ್ಲಿ ಬೃಹದಾಕಾರದ ಮರವೊಂದು ನೆಲಕ್ಕುರುಳಿ ಬಿದ್ದಿದೆ. ಅದೃಷ್ಟವಶಾತ್ ಏನಂದರೆ ಇದೇ ರಸ್ತೆಯಲ್ಲಿ ಮುಂದೆ ಕಾಮಗಾರಿಯನ್ನು ಮಾಡಲಾಗ್ತಿದೆ. ಹಾಗಾಗಿ ಈ ರಸ್ತೆಯಲ್ಲಿ ಯಾವುದೇ ವಾಹನಗಳು ಓಡಾಡದಂತೆ ಮೊದಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಸಿಮೆಂಟ್ ದೊಡ್ಡ ದೊಡ್ಡ ಇಟ್ಟಿಗೆಗಳನ್ನು ಇಟ್ಟು ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿತ್ತು. ಹಾಗಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈ ರಸ್ತೆ ಬಂದ್ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ವೆಹಿಕಲ್ಗಳು ಸಹ ಓಡಾಡ್ತಿಲ್ಲ. ಮೊದಲು ವಾಹನಗಳ ಸಂಚಾರವನ್ನು ಮಾಡ್ತಿದ್ದಾದರೆ ಇದೇ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಈಗ ಒಂದು ಭಾಗದಲ್ಲಿ ಮಾತ್ರ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿನಿತ್ಯವೂ ಸಹ ಇಲ್ಲಿ 25ಕ್ಕೂ ಸಾವಿರಕ್ಕೂ ಹೆಚ್ಚು ವಾಹನಗಳು ಸಕಲೇಶಪುರದಿಂದ ಬೆಂಗಳೂರಿನಿಂದ ಹಾಸನ ಮಾರ್ಗ ಹೋಗಿ ಸಕಲೇಶಪುರಕ್ಕೆ ಓಡಾಡ್ತವೆ. ಆದರೆ ಮೊದಲೇ ರಸ್ತೆ ಬಂದ್ ಮಾಡೋದ್ರಿಂದ ಬೃಹದಾಕಾರದ ಮರ ಏನು ಬಿದ್ದಿದೆ ಅದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಒಂದು ವೇಳೆ ಎಂದಿನಂತೆ ಬಸ್ ಸಂಚಾರ ಇದ್ದಿದ್ರೆ ಭಾರಿ ಅನಾಹುತ ಒಂದು ಸಂಭವಿಸ್ತಿತ್ತು. ಹಾಗಾಗಿ ಶಿರಾಡಿಘಾಟ್ ರಸ್ತೆಯ ಎರಡೂ ಬದಿಗಳಲ್ಲಿ ಇದೇ ರೀತಿಯ ಮರಗಳು ತುದಿಯಲ್ಲಿದೆ. ಆದರೆ ಇದನ್ನು ತೆರವು ಮಾಡಬೇಕಾದಂತಹ NH ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಮಳೆ ಇನ್ನೂ ಸಹ ಜೋರಾಗ್ತಿದೆ. ಅದರ ಜೊತೆಗೆ ಗಾಳಿ ಬೀಸ್ತಾ ಇರೋದ್ರಿಂದ ಯಾವಾಗ ಬೇಕಾದರೂ ಮರಗಳು ಚಲಿಸ್ತಾ ಇರ್ತಕ್ಕಂತಹ ವಾಹನಗಳ ಮೇಲೆ ಬೀಳುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೂ ಮುನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ತಾಲೂಕು ಆಡಳಿತ ಅಂತ ಮರಗಳನ್ನು ತೆರವುಗೊಳಿಸಿ ಸುಗಮವಾಗಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸ್ಥಳೀಯರು ಹಾಗೂ ವಾಹನ ಸವಾರರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV ಶಿರಾಡಿಘಾಟ್.